ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಚೆಕ್ ಮೆಸ್ ಇನ್ಸ್ಟಾಲೇಷನ್ ಹೆಂಗೆ ಮಾಡ್ಬೇಕಂತ ತೋರಿಸ್ತಾ ಇದೀನಿ. ಯಾಕೆಂದ್ರೆ ತುಂಬಾ ಅವರು ಫ್ರೆಂಡ್ಸ್ ಮಾಡಿದ್ದಾರೆ, ಬಟ್ ಚೆಕ್ ಮೆಸ್ ಹೆಂಗೆ ಇನ್ಸ್ಟಾಲ್ ಮಾಡ್ಬೇಕಂತ ಅವ್ರಿಗೆ ಕರೆಕ್ಟ್ ಆಗಿ ಐಡಿಯಾ ಇಲ್ಲ. ಸೊ ಇವತ್ತು ಸ್ಟೆಪ್ ಫಸ್ಟ್ ನಾವು ತೋರಿಸ್ತಾ ಇದೀನಿ. ಈಗ ನಾವು ಫಸ್ಟ್ ಏನ್ ಮಾಡ್ಬೇಕು, ಪೋಲ್ ಫಿಕ್ಸಿಂಗ್ ಮಾಡ್ಬೇಕು. ಸೊ ಪೋಲ್ ಫಿಕ್ಸ್ ಮಾಡ್ಬೇಕಾ, ಲೈಕ್ 7 ಫೀಟ್ ಇದ್ರೇನೆ 2 ಫೀಟ್ ಗೆಪ್ ಹೋಗಬೇಕು. ಹಂಗೆ ಕಾಂಕ್ರೀಟ್ ಹಾಕಿ 5 ಫೀಟ್ ಅಬವ್ ದ ಗ್ರೌಂಡ್ ಬರುತ್ತೆ. ಆಮೇಲೆ ನೀವು ಫಸ್ಟ್ ಪ್ರೊಸೆಸಿಂಗ್ ಇಲ್ಲಿ ಕಂಪ್ಲೀಟ್. ಸೊ ನಾವು ಈಗ ಪೋಲ್ ಡಿಸ್ಟೆನ್ಸ್ ಎಷ್ಟು ಬೇಕಂತ ನಾವು ತೋರಿಸ್ತೇವೆ. ಈಗ ನಮ್ಮ ಪ್ರಕಾರ ನಾವು ಇಲ್ಲಿ 10 to 12 ಫೀಟ್ಗೆ ಇನ್ಸ್ಟಾಲ್ ಮಾಡಿದ್ದೀನಿ. ಸೊ ಈ ಪೋಲ್ ಡಿಸ್ಟೆನ್ಸ್ 10 to 12 ಫೀಟ್ ಇದೆ. ಬಟ್ ನೀವು 15 to 20 ಫೀಟ್ ಚೆಕ್ ಮೆಸ್ಗೋಸ್ಕರ ನೀವು ಡಿಸ್ಟೆನ್ಸ್ ಕೊಡ್ಬೋದು. ಈಗ ನೋಡಿ, ನಾವು ಈ ಥರದ್ದು ಫುಲ್ ಪ್ಯಾಕಿಂಗ್ ರೋಲ್ ಬರುತ್ತೆ. ಸೊ ನಾವು ಈಗ ಸ್ಯಾಂಪಲ್ಗೆ ತೋರಿಸ್ತಾ ಇದ್ದೀನಿ. ಬಟ್ ನಮ್ಮ ಹತ್ರ ಓಪನ್ ಆಗಿರೋ ಒಂದು ರೋಲ್ ಇದೆ, ಅದು ನಾವು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ, ಇದು ನಾವು ಓಪನ್ ಆಗಿರೋ ರೋಲು ನಿಮಗೋಸ್ಕರ ಇನ್ಸ್ಟಾಲೇಷನ್ ಮಾಡೋಕ್ಕೆ ನಾವು ಓಪನ್ ಮಾಡಿದ್ದೀನಿ. ಸೊ ನಾವೀಗ ತೋರಿಸ್ತಾ ಇದ್ದೀನಿ ನಿಮಗೆ ಈ ಥರ ರೋಲ್ ಬರುತ್ತಲ್ಲ. ಸೊ ಈ ಜಸ್ಟ್ ನಾವು ಓಪನ್ ಮಾಡಿದ್ದೀನಿ, ಬಟ್ ಹೊಸ ರೋಲಲ್ಲಿ 2-3 ಏರಿಯಲ್ಲಿ ನಿಮಗೆ ಬೆಂಡಿಂಗ್ ವೈರಲ್ಲಿ ಕಟ್ಟಿರುತ್ತೆ. ಜಸ್ಟ್ ಬೆಂಡಿಂಗ್ ವೈರ್ ನೀವು ರಿಮೂವ್ ಮಾಡಬೇಕು. ಆಮೇಲೆ ನಾವು ಈ ರೋಲ್ ಹೆಂಗೆ ಪೂರ್ತಿ ಓಪನ್ ಮಾಡಬೇಕು, ಜಸ್ಟ್ ಕೆಳಗಡೆ ನೀವು ಬಲಿಸ್ಬಿಟ್ಟು ಫುಲ್ ಪೂರ್ತಿ ರೋಲ್ ಓಪನ್ ಮಾಡಿ ಆಮೇಲೆ ಪೋಲ್ಗೆ ಇನ್ಸ್ಟಾಲ್ ಮಾಡಬೇಕು. ಆ ವಿಡಿಯೋನ ನಾವು ಸ್ಟೆಪ್ 3ಯಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಈ ಥರ ರೋಲ್ ಬರುತ್ತಲ್ಲ. ಸೊ ಇದು ನೀವು ಜಸ್ಟ್ ಈಗ ಬಲಿಸ್ಬೇಕು. ಹೀಗೆ ಬಲಿಸಿ ನೀವು ಅಡ್ಡಲ್ಲಿ ಏನು ಸ್ಟೋನು ಬಿಗ್ ರಾಕ್ ಎಲ್ಲ ಇದ್ರೆ ಅದು ಸ್ವಲ್ಪ ಕ್ಲೀನ್ ಮಾಡಿ ಸೈಡ್ ಹೋಗಿ, ಯಾಕೆಂದರೆ ಇದು ರೋಲ್ ಆಗುತ್ತಲ್ವ, ಆ ಪ್ರಕಾರ ನಿಮಗೆ ನೀಟ್ನೆಸ್ ಇದ್ದರೆ ಚೆನ್ನಾಗಿರುತ್ತೆ. ಸೊ ಈಗ ನಾವು ತೋರಿಸ್ತೀನಿ ಹೆಂಗೆ ಓಪನಿಂಗ್ ಮಾಡಬೇಕಂತ. ಓಪನ್ ಮಾಡ್ಬೇಕಂದ್ರೆ ಜಸ್ಟ್ ನೀವು ಈ ಪೂರ್ತಿ ರೋಲ್ನ ಓಪನ್ ಮಾಡಬೇಕಾಗತ್ತೆ ಇದೇ ಥರ ನಾರ್ಮಲ್ ಆಗಿ. ಲೈಕ್ ನಿಮಗೆ ಈ ಥರ ಮಾಡಿದ್ರೆ ಕಷ್ಟ ಸ್ವಲ್ಪ ಕಮ್ಮಿ ಆಗುತ್ತೆ, ಆಮೇಲೆ ಈಸಿ ಇನ್ಸ್ಟಾಲ್ ಮಾಡ್ಬೋದು ನೀವು. ಸೊ ಪೂರ್ತಿ ರೋಲ್ ಓಪನ್ ಆದ ತಕ್ಷಣ ನಿಮಗೆ ಈ ಥರ ಪ್ಲ್ಯಾಟ್ಫಾರ್ಮ್ಗಾಗೆ ಓಪನ್ ಆಗಿಬಿಡುತ್ತೆ. ನಾವು ಈಗ ನಿಮಗೆ ರೋಲ್ ಹೆಂಗೆ ಓಪನ್ ಮಾಡಬೇಕಂತ ನಾವು ತೋರಿಸ್ಕೊಡ್ತೀನಿ. ಈಗ ಇನ್ಸ್ಟಾಲೇಷನ್ ಹೆಂಗೆ ಮಾಡಬೇಕಂದ್ರೆ ಅದು ಇನ್ಸ್ಟಾಲೇಷನ್ ಮಾಡೋಕ್ಕೆ ಮಿನಿಮಮ್ 3 ಜನ ಬೇಕಾಗುತ್ತೆ. ಅದು ಹೆಂಗೆ ಇನ್ಸ್ಟಾಲ್ ಮಾಡ್ಕೊ ನಾವು ಬನ್ನಿ ತೋರಿಸ್ಕೊಡ್ತೀನಿ. ಸೊ ಈ ಥರ ಫ್ಲ್ಯಾಟ್ ಆಗುತ್ತೆ, ಎತ್ತಬೇಕಾಗತ್ತೆ. ಎತ್ತಿ ಪೋಲ್ಗೆ ಕರೆಕ್ಟಾಗಿ ಕನೆಕ್ಟ್ ಮಾಡಬೇಕು. ಆಮೇಲೆ ನೀವು ಟೆಂಪ್ರರಿ ಬೆಂಡಿಂಗ್ ವೈರ್ ಕಟ್ಟಬೇಕಾಗತ್ತೆ 2 to 3 ಏರಿಯಲ್ಲಿ. ಸೊ ಪ್ರಾಪರ್ ಟೈಟ್ ಮಾಡೋಕ್ಕೆ ನಾವು ಟೆಂಪ್ರರಿ ಬೆಂಡಿಂಗ್ ವೈರ್ ಕಟ್ತೀನಿ. ಜಸ್ಟ್ ಒಂದು ಸತಿ ಟೆಂಪ್ರರಿ ಬೆಂಡಿಂಗ್ ವೈರ್ ಕಟ್ಟ ಮೇಲೆ ಏನು ಮಾಡಬೇಕು, ನಾವು ಟೈಟ್ನಿಂಗ್ ಮಿಷಿನ್ ಯೂಸ್ ಮಾಡಿ ನಿಮಗೆ ಹೆಂಗೆ ಸ್ಟ್ರೆಟ್ ಬರುತ್ತೆ ಅಂತ ಇನ್ಸ್ಟಾಲೇಷನ್ ಮಾಡಿ ತೋರಿಸ್ಕೊಡ್ತೀನಿ. ಸೊ ಈಗ ನಾವು ಇನ್ಸ್ಟಾಲೇಷನ್ ಹೆಂಗೆ ಮಾಡಬೇಕಂದ್ರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ, ಸೊ ಈಗ ನೀವು 2 ಕಾರ್ನರಲ್ಲಿ ಬೆಂಡಿಂಗ್ ವೈರ್ ಮಾಡಬೇಕು. ಸೊ ಈ ಥರ 2, 3, 4 ಕಡೆ ನೀವು ಬೆಂಡಿಂಗ್ ವೈರ್ ಕಟ್ತೀರಾ. ಹಾಗೆ ನೀವು ಲಾಸ್ಟ್ ಏಜ್ ಎಲ್ಲಿ ಇರುತ್ತೆ ಅಲ್ಲಿ ತನಕ ನೀವು 3 ಟೆಂಪ್ರರಿ ಕಟ್ಟಬೇಕಾಗತ್ತೆ. ಆಮೇಲೆ ನಾವು ಟೈಟ್ ಮಾಡೋದು ನಿಮಗೆ ತೋರಿಸ್ಕೊಡ್ತೀನಿ. ನಾವು ನಿಮಗೆ ತೋರಿಸಿದ್ರೆ ಎಂಡಿಂದ ಸ್ಟಾರ್ಟಿಂಗ್ ತನಕ ನೀವು 3 ಕಡೆ ಬೆಂಡಿಂಗ್ ವೈರ್ ಕಟ್ಟಿದ್ರೆ, ಬಟ್ ಮಧ್ಯದಲ್ಲಿ ವೆಯ್ಟ್ ಜಾಸ್ತಿ ಆಗಿರುತ್ತೆ. ಅದಕ್ಕೆ ನೀವು ಮಾಡಬೇಕು, ಟೆಂಪರಿ ಸೆಂಟ್ರಿಗೆ ಒಂದು ಪೋಲ್ಗೆ ಒಂದೇ ಒಂದು ಬೆಂಡಿಂಗ್ ವೈರ್ ಸಪೋರ್ಟ್ಗೋಸ್ಕರ ನೀವು ಕೊಡಬೇಕಾಗತ್ತೆ. ಸೊ ಏನಕ್ಕಿದ್ರೆ ಅದು ಬಿಲ್ಸ್ಬಾರ್ದು ಅಂತ ಕೊಡುತ್ತೀನಿ. ನೆಕ್ಸ್ಟ್ ಈಗ ನೀವು ನೋಡಿ, ಈ ಥರದ್ದು ಎಂಡಲ್ಲಿ ಲಾಸ್ಟ್ ನಾವು ಮಷೀನಲ್ಲಿ ಹೆಂಗೆ ಟೈಟ್ ಮಾಡಬೇಕು ಅಂತ ತೋರಿಸ್ಕೊಡ್ತೀವಿ. ನಾವು ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಿಮಗೆ ತೋರಿಸ್ತೀನಿ. ಲೈಕ್ ಈ ಥರ ನಿಮಗೆ ಸಪೋರ್ಟ್ 1 TMT ರಾಡ್ ಇಲ್ಲಾಂದರೆ ಯಾವುದೋ ಒಂದು ಮೆಸ್ ರಾಡು ಬೇಕಾಗುತ್ತೆ. ಸೊ ಆ ಮೆಸ್ ರಾಡ್ ಏನು ಮಾಡಬೇಕು, ಮೆಸ್ ಜೊತೆಗೆ ನೀವು 3-4 ಕಡೆ ಜಸ್ಟ್ ಬೆಂಡ್ ಮಾಡಬೇಕಾಗುತ್ತೆ. ಇದು ಏನಕ್ಕೆ ಅಂದರೆ ಸಪೋರ್ಟ್ ಕೊಡೋಕ್ಕೆ ನಾವು ಈಗ ಟೈಟ್ನಿಂಗ್ ಮಷಿನ್ ಯೂಸ್ ಮಾಡ್ತೀನಿ. ಸೊ ಟೈಟ್ನಿಂಗ್ ಮಷಿನ್ ಏನಾಗುತ್ತೆ, ಇಲ್ಲಿಂದ ನಾವು ಹುಕ್ ಹಾಕ್ಬಿಟ್ಟು ಈ ಥರ ಒಂದು ಪಿಲ್ಲರ್ಗೆ ಸಪೋರ್ಟ್ ಇರುತ್ತೆ. ಇಲ್ಲಿ ಟೈಟ್ ಮಾಡಿಬಿಟ್ಟು ಇದಕ್ಕೆ ಅಟ್ಯಾಚ್ ಮಾಡಿ ಮತ್ತೆ ನಾವು ಟೈಟ್ ಮಾಡಿ ತೋರಿಸ್ಕೊಡ್ತೀವಿ. ಸೊ ನೀವು ಈಗ ಟೈಟ್ನಿಂಗ್ ಮಷಿನ್ ಯೂಸ್ ಮಾಡಬೇಕಾದ್ರೆ ಕಾರ್ನರ್ ಪೋಲಲ್ಲಿ ನಿಮಗೆ ಈ ಥರ ಸಪೋರ್ಟ್ ಪೋಲ್ 1 ಹಾಕಬೇಕಾಗುತ್ತೆ. ಲೈಕ್ 2 ಕಾರ್ನರ್ ಇದ್ದರೆ ಒಂದು ಈ ಕಡೆಯಿಂದ ಹಾಕಬೇಕಾಗುತ್ತೆ, ಇನ್ನೊಂದು ಈ ಕಡೆಯಿಂದ ಹಾಕಬೇಕು. ಅದು ಆವಾಗ ಏನಾಗುತ್ತೆ, ನೀವು ಟೈಟ್ನೆಸ್ ಜಾಸ್ತಿ ಬರುತ್ತೆ. ಅದಕ್ಕೋಸ್ಕರ ನಿಮಗೆ ಕಂಪಲ್ಸರಿ ಸಪೋರ್ಟ್ ಪೋಲ್ ಬೇಕಾಗುತ್ತೆ. ನಾವು ಈಗ ನೆಕ್ಸ್ಟ್ ತೋರಿಸ್ತೀನಿ. ನೋಡಿ, ಇಲ್ಲಿ ಈ ಥರ ಪೋಲ್ಗೆ ಈ ಥರ ನಾವು ಬೆಂಡಿಂಗ್ ವೈರ್ ಕಟ್ಟಿ ಈ ಒಂದೇ ಒಂದು ಹುಕ್ ಏನಾಗುತ್ತೆ ನಾವು ಇಲ್ಲಿ ನಿಮಗೆ ಟೈಟ್ ಮಾಡಿ ತೋರಿಸ್ಕೊಡ್ತೀನಿ. ಸೊ ನಾವೀಗ ನಿಮಗೆ ತೋರಿಸ್ತಾ ಇದ್ದೀನಿ. ನಾವು ನೋಡಿ, ಇಲ್ಲಿಂದ ಇಲ್ಲಿ ತನಕ ಇದು ಟೈಟ್ನರ್ ಮಷಿನ್ ನಾವು ಯೂಸ್ ಮಾಡ್ತಾಯಿದ್ದೀನಿ. ಈ ಟೈಟ್ನರ್ ಮಷಿನ್ ನಾವು ಜಸ್ಟ್ ಒಂದು ವೆಬ್ಸೈಟಲ್ಲಿ ನಿಮಗೆ ಸಿಗ್ಬೋದು, ಅವ್ರು ಆನ್ಲೈನ್ ಪರ್ಚೇಸ್ ಮಾಡ್ಬೋದು. ಸೊ ಈಗ ನಾವು ಇದ್ರ ಜೊತೆಗೆ ಇದು ಅಟ್ಯಾಚ್ ಮಾಡಿದ್ದೇನೆ. ಜಸ್ಟ್ ನಾವು ಒಂದು ಸತಿ ಅಟ್ಯಾಚ್ ಮಾಡಿದ್ರೆ ನೀವು ಈ ಥರ ಸಪೋರ್ಟ್ ಬೆಂಡಿಂಗ್ ವೈರ್ ಕೊಟ್ಟಿರ್ತಲ್ಲ, ಸೊ ಇದು ನೀವು ರಿಮೂವ್ ಮಾಡಬೇಕಾಗತ್ತೆ. ಏನಕ್ಕೆ ರಿಮೂವ್ ಮಾಡಿದ್ರೆ, ನಾವು ಟೈಟ್ ಮಾಡೋ ಟೈಮಲ್ಲಿ ಇಲ್ಲಿ ಲೂಸ್ ಇದ್ರೇ ಪೂರ್ತಿ ಟೈಟ್ ಆಗಿಬಿಡುತ್ತೆ. ಸೊ ಒಂದು ಸತಿ ನಾವು ಎಲ್ಲ ರಿಮೂವ್ ಮಾಡಿ ತೋರಿಸ್ಬಿಡ್ತೀನಿ. ನೋಡಿ, ಎಲ್ಲ ಸಪೋರ್ಟ್ ಕೊಟ್ಟಿದ್ದು ನಾವು ರಿಮೂವ್ ಮಾಡಿದ್ದೀನಿ. ಈಗ ಟೈಟ್ ಮಾಡಿಬಿಟ್ಟು ತೋರಿಸ್ತೀನಿ ಹೆಂಗೆ ಟೈಟ್ನೆಸ್ ಆಗುತ್ತೆ ಅಂತ. ಬನ್ನಿ. ಸೊ ನೋಡಿ, ನಾವು ಆ ಸಪೋರ್ಟ್ ಕೊಟ್ಟಿದ್ದು ಬೆಂಡಿಂಗ್ ವೈರ್ ರಿಮೂವ್ ಮಾಡಿದ್ದೀನಿ. ಈಗ ನಾವು ಟೈಟ್ ಹೆಂಗೆ ಮಾಡಬೇಕಂದ್ರೆ ತೋರಿಸ್ಕೊತೀನಿ. ನೋಡಿ, ಈ ಹುಕ್ ಅಟ್ಯಾಚ್ ಆಗಿದೆ.
ಸೆಂಟ್ರಲ್ಲಿ ಈ ಥರ ಒಂದು ಮಷಿನ್ದು ಹ್ಯಾಂಡಲ್ ಇರುತ್ತೆ. ಜಸ್ಟ್ ನೀವು ಹೋಲ್ಡ್ ಮಾಡಿಬಿಟ್ಟು ಈ ಥರ ಟೈಟ್ ಮಾಡಬೇಕಾಗತ್ತೆ. ಸೊ ನೋಡಿ, ಟೈಟ್ ಮಾಡಿದ ತಕ್ಷಣ ಇಲ್ಲಿಂದ ನಿಮಗೆ ಫೆನ್ಸ್ ಟೈಟ್ ಆಗೋದು ಸ್ಟಾರ್ಟ್ ಆಗಿಬಿಡುತ್ತೆ. ನೋಡಿ ಈ ಬಲ್ಜ್ ಇರೋದು ಟೈಟ್ ಆದ ತಕ್ಷಣ ಆ ಕರೆಕ್ಟಾಗಿ ಮಾರ್ಕಿಂಗೇ ಬಂದುಬಿಡುತ್ತೆ. ಸೊ ನೀವು ಈಗ ನೋಡ್ಬೋದು, ನೋಡಿ ಇಲ್ಲಿ ಟೈಟ್ ಆದ ತಕ್ಷಣ ಎಲ್ಲ ಬಲ್ಜಿಂಗ್ ಹೋಗ್ಬಿಟ್ಟಿದೆ, ಎಲ್ಲ ಒಂದು ಲೈನ್ಗೆ ಕರೆಕ್ಟಾಗಿ ಇದೆ. ನೋಡಿ ಈ ಥರ ಇನ್ಸ್ಟಾಲೇಷನ್ ಕರೆಕ್ಟಾಗಿ ಟಾಪ್ ಲೆವೆಲ್ ಎಲ್ಲ ಎಕ್ಸಾಕ್ಟಾಗಿ ಬಂದುಬಿಡುತ್ತೆ. ಸೊ ಒಂದು ಸರ್ತಿ ನೀವು ಟೈಟ್ನಿಂಗ್ ಮಷೀನಲ್ಲಿ ಪೂರ್ತಿ ಟೈಟ್ ಮಾಡಿದ್ರೇ ಜಸ್ಟ್ ನೀವು ಏನು ಮಾಡಬೇಕಂದ್ರೆ ಎಲ್ಲ ಪೋಲ್ಗೆ ಅಟ್ಯಾಚ್ ಆಗಿದೆ ಅಂತ ಚೆಕ್ ಮಾಡಬೇಕು. ನೋಡಿ ನಾವು ತೋರಿಸ್ಕೊತೀನಿ. ನೋಡಿ ಕರೆಕ್ಟಾಗಿ ಫೆನ್ಸ್ ಪಕ್ಕದಲ್ಲಿ ಫೆನ್ಸಿಂಗ್ ಸ್ಟ್ಯಾಂಡ್ ಆಗಿದೆ, ಅವ್ರ ಅಟ್ಯಾಚ್ ಆಗಿದೆ. ಈಗ ನಾವು ಈ ಥರದ್ದು ಜಸ್ಟ್ ಬೆಂಡಿಂಗ್ ವೈರಲ್ಲಿ ನೀವು ಏನು ಮಾಡಬೇಕಂದ್ರೆ ಕಟ್ಬೋದು. ಎಲ್ಲ ಸಪೋರ್ಟ್ಗೆ ನೀವು ನಿಮ್ಮ 3-4 ಕಡೆ ಕಟ್ಟಬೇಕಾಗುತ್ತೆ. ನಾವು ಹೆಂಗೆ ಕಟ್ಟಬೇಕಂದ್ರೆ ಅದು ತೋರಿಸ್ಕೊಡ್ತೀನಿ. ನೋಡಿ ನಾವು ಈಗ ಹೆಂಗೆ ಕಟ್ಟಬೇಕಂದ್ರೆ ತೋರಿಸಿದ್ವಿ. ಏನು ಮಾಡಬೇಕು, ನೀವು 4 ಬೇಕಾ, 5 ಬೇಕಾ, 3 ಆ ರಿಕ್ವೈರ್ಮೆಂಟ್ ಪ್ರಕಾರ ನೀವು ಕಟ್ಬೋದು. ಮಿನಿಮಮ್ ಅಂದರೆ 4 ಕಡೆ ಕಟ್ಟಬೇಕಾಗುತ್ತೆ. ಎವ್ರಿ 1 ಫೀಟ್ಗೆ ನೀವು 4 ಕಟ್ಟಿದ್ರೇ ಸಾಕು. ನಾವೀಗ ಬೆಂಡಿಂಗ್ ಹೆಂಗೆ ಮಾಡ್ಬೇಕಂದ್ರೆ ತೋರಿಸ್ಕೊತೀನಿ. ಈಗ ನೋಡಿ ನಮ್ಮ ಫೆನ್ಸ್ ಇರೋದು 5 ಅಡಿ ಉದ್ದ. ಸೊ 5 ಅಡಿ ಉದ್ದಕ್ಕೆ ನಾವು 5 ಕಡೆ ಕಟ್ಟಿದ್ದೀನಿ. ನೋಡಿ 1 2 3 4 5. ಸೊ ಫಸ್ಟ್ ಪಾರ್ಟ್ ಇರೋದು ನಿಮಗೆ ಬಾಟಮ್ ಮತ್ತು ಟಾಪಲ್ಲಿ ಫಸ್ಟ್ ಕಟ್ಟಬೇಕು. ಸೆಂಟ್ರದ್ದು ಎಲ್ಲ ನೀವು 3 ಇಮಿಡಿಯೇಟ್ಲಿ ಕಟ್ಬೋದು, ಇಲ್ಲಾನೆ ಎಲ್ಲ ಇನ್ಸ್ಟಾಲ್ ಆದಮೇಲೆ ಕಟ್ಬೋದು. ಬಟ್ ಕಂಪಲ್ಸರಿ 5 ಫೀಟ್ ಇದ್ದರೆ 5 ಕಟ್ಟಬೇಕಾಗತ್ತೆ. ಸೊ ಈಗ ನೋಡಿ ನಾವೆಲ್ಲ ಟೈಟ್ ಆದಮೇಲೆ ಫೆನ್ಸ್ ಮಾತ್ರ ಕರೆಕ್ಟಾಗಿ ನೀಟಾಗಿ ಬಂದರೆ ನೋಡಿ, ಅಲೈನ್ಮೆಂಟ್ ನೋಡಿ, ಮೆಸ್ ನೋಡಿ, ಹೈಟು, ಗ್ಯಾಪಿಂಗ್, ಎಸ್ಪೇಸಿಂಗ್ ಎಲ್ಲ ಕರೆಕ್ಟ್ ಇದೆ. ಇದ್ರ ಮುಂಚೆ ನಿಮಗೆ ತೋರಿಸಿದ್ದೀನಿ ಹೆಂಗೆಂದ್ರೇ ಟೈಟ್ ಮಾಡಬೇಕಂತ. ಸೊ ನಾವು ಮುಂಚೆ ತೋರಿಸಿದ್ದು ಸಿಂಗಲ್ ಬೈಂಡಿಂಗ್ ವೈರ್ಗೆ ನಾವು ಮಷೀನ್ ಯೂಸ್ ಮಾಡಿ ಸಿಂಗಲ್ ಬೈಂಡಿಂಗಲ್ಲಿ ಟೈಟ್ ಮಾಡಿದೆ. ಬಟ್ ನಿಮಗೆ ಇನ್ನೂ ಚೆನ್ನಾಗಿ ಫಿನಿಶಿಂಗ್ ಬೇಕಾ, ಇನ್ನೂ ಸ್ವಲ್ಪ ಲುಕ್ಕಾಗಿ ಚೆನ್ನಾಗಿರಬೇಕು, ಟೈಟ್ನೆಸ್ ಜಾಸ್ತಿ ಬರಬೇಕು ಅಂದರೆ ಏನು ಮಾಡಬೇಕು ಅಂದರೆ ನೀವು ಈ ಥರದ್ದು 3 ಕಡೆ ಬೆಂಡಿಂಗ್ ವೈರ್ ಕಟ್ಟಬೇಕಾಗುತ್ತೆ. 3 ಕಡೆ ಬೆಂಡಿಂಗ್ ವೈರ್ ಕಟ್ಟಿದ್ರೆ ಏನಾಗುತ್ತೆ, ಬಾಟಮಿಂದನೇ ಟೈಟ್ ಆಗುತ್ತೆ, ಟಾಪಿಂದನೇ ಟೈಟ್ ಆಗುತ್ತೆ, ಮಿಡಲಿಂದನೇ ಟೈಟ್ ಆಗುತ್ತೆ. ಆವಾಗ ಏನು ಮಾಡಬೇಕು, 3 ಬೆಂಡಿಂಗ್ ವೈರ್ನು ನೀವು ಈ ಮಷೀನ್ ಜೊತೆಗೆ ಅಟ್ಯಾಚ್ ಮಾಡಬೇಕಾಗುತ್ತೆ. ಅಟ್ಯಾಚ್ ಮಾಡಿ ನೀವು ಒಂದು ಸತಿ ಟೈಟ್ ಮಾಡಿದ್ರೇ ನೋಡಿ ಪೂರ್ತಿ ಟೈಟ್ ಆಗಿದೆ. ಸೊ ಇಲ್ಲಿ ನೋಡಿ ಫಿನಿಶಿಂಗ್ ಹೆಂಗೆ ಚೆನ್ನಾಗಿ ಬರುತ್ತೆ ಅಂದರೆ ಬಾಟಮಿಂದ ಮೇಲೆ ತನಕ ಎಲ್ಲ ಟೈಟ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು ನೀವು ಎಲ್ಲ ಲೈನ್ ಈಕ್ವಲ್ ಆಗಿದೆ, ಫುಲ್ ಟೈಟ್ ಆಗಿದೆ, ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಸೊ ನಾವೀಗ ನಿಮಗೆ ಈ ಥರದ್ದು ಫೆನ್ಸ್ ಇದ್ರೇ ಪೂರ್ತಿ ಟೈಟ್ ಮಾಡಬೇಕಂದ್ರೆ ಏನು ಮಾಡಬೇಕು, ನಾವು ಎಷ್ಟು ಅಡಿ ಫೆನ್ಸ್ ಇರುತ್ತೆ ಅಷ್ಟು ಅಡಿ ನೀವು TMT ರಾಡ್ ಹಾಕಬೇಕು. ಅದು ಆವಾಗ ಏನಾಗುತ್ತೆ, ಎಲ್ಲರಿಗೆ ಸಪೋರ್ಟ್ ಸಿಗುತ್ತೆ, ಒಂದೇ ಸತಿ ಟೈಟ್ ಮಾಡೋದು ಈಸಿ ಆಗುತ್ತೆ, ಈಕ್ವಲಾಗಿ ಟೈಟ್ ಆಗುತ್ತೆ. ಈಗ ನಾವು ಇಲ್ಲಿ ತನಕ ನಿಮಗೆ ತೋರಿಸಿದ್ದೀನಿ. ನಾವು ಈಗ ತೋರಿಸ್ತೀನಿ ಕಾರ್ನರಲ್ಲಿ ಈ ಥರ ಹಾಕ್ದ್ರೇ ನಿಮ್ಮ ಕ್ವಶನ್ ಖಂಡಿತ ಇರುತ್ತೆ ಹೆಂಗೆ ಟೈಟ್ ಮಾಡ್ಬೇಕಂದ್ರೆ. ಸೊ ಏನು ಮಾಡಬೇಕಂದ್ರೆ ಕಾರ್ನರ್ದು ನಾವು ಎಲ್ಲ ಬೆಂಡಿಂಗ್ ಆದಮೇಲೆ, ಈ ಥರ ಪೂರ್ತಿ ಬೆಂಡಿಂಗ್ ಆದಮೇಲೆ ಮಷೀನ್ನ ರಿಮೂವ್ ಮಾಡಬೇಕಾಗತ್ತೆ. ರಿಮೂವ್ ಮಾಡಿ ನಾವು ಕಾರ್ನರ್ ಹೆಂಗೆ ಮಾಡಬೇಕಂದ್ರೆ ಅದು ತೋರಿಸ್ಕೊಡ್ತೀನಿ. ಸೊ ನಾವೀಗ ಫೈನಲ್ ಬೈಂಡಿಂಗ್ ಮಾಡ್ತಾಯಿದ್ದೀನಿ. ಅದಕ್ಕೆ ನಾವೀಗ ಇಂಪಾರ್ಟೆಂಟ್ ತೋರಿಸ್ಕೊಡ್ತೀನಿ. ಅದು ಏನಕ್ಕೆಂದ್ರೆ ತುಂಬ ಚೆನ್ನಾಗಿದೆ. ಸೊ ಈ ಥರ ಬೈಂಡಿಂಗ್ ವೈರು ಈ ಥರ ನೋಟ ಆಗಿಡತ್ತಲ್ವ, ಅದ್ರ ಒಳಗಡೆಯಿಂದ ತೆಗ್ದು ರೌಂಡ್ ಮಾಡಿ. ಸೊ ನೋಡಿ ಇಲ್ಲಿ ರೌಂಡ್ ಮಾಡಿ ಮತ್ತೆ ಇನ್ನೊಂದು ಟ್ವಿಸ್ಟ್ ರೌಂಡ್ ಮಾಡಿ ಹಂಗೆ ತಿರ್ಸಿ ಆಮೇಲೆ ಟೈಟ್ ಮಾಡೋದು. ಅದು ಅಂತ ನಾವು ಈ ಮೆಥಡ್ ಯೂಸ್ ಮಾಡ್ತೀವಿ. ಇಲ್ಲಾಂದರೆ ಇರುತ್ತೆ. ಸೊ ನೀವು ನಾರ್ಮಲಾಗೆ ಟೈಟ್ ಮಾಡಿ ಇಡ್ತೀರಾ, ಒಂದು ಸತಿ ಟೈಟ್ನಿಂಗ್ ಮಿಷಿನ್ ಲೂಸ್ ಮಾಡ್ದೇ ಸ್ಕಿಡ್ ಆಗುತ್ತೆ, ಆಮೇಲೆ ಲೂಸ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನಾವು ನೋಟಲ್ಲಿ ಟೈಟ್ ಮಾಡ್ದೇ ನೋಡಿ ಕರೆಕ್ಟಾಗಿ ಫುಲ್ ಟೈಟ್ನಿಂಗ್ ಬರ್ತಾಯಿದೆ. ಈಗ ನೀವು ನೋಡ್ಬೋದು, ನೋಡಿ ಟೈಟ್ನಿಂಗ್ ಫಿನಿಶಿಂಗ್ ಇಲ್ಲಿ ಕಟ್ಟಿಲ್ಲ, ಅಲ್ಲಿ ಲೂಸ್ ಇದೆ, ಬಟ್ ಇಲ್ಲಿ ಕಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ನೀವು ಟೈಟ್ ಮಾಡಬೇಕಂದ್ರೆ ಈ ಥರ ಟೈಟ್ನಿಂಗ್ ಮಷಿನ್ ನಾವು ಮುಂಚೆ ಯೂಸ್ ಮಾಡ್ತೀನಿ, ಅದಕ್ಕೋಸ್ಕರ ನೀವು ಫೆನ್ಸ್ ಫುರ್ತಿ ಟೈಟ್ ಆಗಿರುತ್ತೆ. ಬಟ್ ನೀವು ಬೈಂಡಿಂಗ್ ಮಾಡಬೇಕಂದ್ರೆ ಈ ಕರೆದು ಈ ಥರ ನೋಟ್ಸ್ ಇರುತ್ತಲ್ವ, ಅದಕ್ಕೆ ಜೊತೆ ನೀವು ಟೈಟ್ ಮಾಡಬೇಕಾಗುತ್ತೆ. ಏನಾಗುತ್ತೆ, ಇದು ಟೈಟ್ ಈ ಥರ ಟೈಟ್ ಮಾಡಿದ್ರೆ ನೀವು ಸ್ಲಿಪ್ ಆಗೋಲ್ಲ, ಸೊ ಲೂಸ್ ಆಗೋಲ್ಲ ಆಮೇಲೆ ಫೆನ್ಸ್. ಸೊ ನಾವು ಈಗ ಎಲ್ಲ ಟೈಟ್ ಆಗಿದೆ. ನಿಮ್ಮ ಚಾಲೆಂಜ್ ಇರುತ್ತೆ, ಇಲ್ಲ ನಿಮ್ಮ ಕ್ವಶನ್ ಇರ್ಬೋದು, ಕಾರ್ನರಲ್ಲಿ ಹೆಂಗೆ ಫಿಟ್ ಮಾಡಬೇಕಂದ್ರೆ, ಯಾಕೆ ನಾವು ಇಲ್ಲಿ ತನಕ ಮಷಿನ್ ಯೂಸ್ ಮಾಡ್ತೀನಿ, ಬಟ್ ಕಾರ್ನರ್ಲಿ ನಿಮಗೆ ಕಷ್ಟ ಆಗುತ್ತೆ ಅಂತ. ಈಗ ಅದಕ್ಕೋಸ್ಕರ ನಾವು ತೋರಿಸ್ಕೊಡ್ತೀನಿ. ನೀವು ಇದು ರಿಮೂವ್ ಆಗೋ ಮುಂಚೆನೇ ಇಲ್ಲಿ ಕಟ್ಟಬೇಕಾಗತ್ತೆ. ಅಲ್ಲಿ ಹೆಂಗೆ ಕಟ್ಟಬೇಕು, ಸ್ವಲ್ಪ ದೂರ ಇರೋದು ನೋಟ್ಸಲ್ಲಿ ಕಟ್ಟಿ ಬೆಂಡಿಂಗ್ ಮಾಡಿ ಎಲ್ಲ 5-6 ಬೆಂಡಿಂಗ್ ಆದಮೇಲೆ ನೀವು ಮಷಿನ್ನ ಲೂಸ್ ಮಾಡ್ಬೋದು.
ಸೊ ನೀವು ಎಲ್ಲ ಆದಮೇಲೆ ಟೈಟಿಂಗ್ ಮೆಷಿನ್ ರಿಮೂವ್ ಮಾಡಬೇಕಂದ್ರೆ ಏನು ಮಾಡಬೇಕು, ಒಂದು ಸಿಂಪಲ್ ಮೆಥಡ್. ನೀವು ಇಲ್ಲಿಂದ ಇಲ್ಲಿಗೆ ಬೆಂಡಿಂಗ್ ವೈರ್ ಕಟ್ಟಿಡ್ತೀರ, ನೀವು ಬೇಕಾದ್ರೆ ಇಲ್ಲೋ ರಿಮೂವ್ ಮಾಡ್ಬೋದು. ಇಲ್ಲಾಂದರೆ ಇಲ್ಲಿ ಟೈಟಿಂಗ್ ಮಷೀನಲ್ಲಿ ಒಂದು ಹುಕ್ ಥರ ಬರುತ್ತೆ, ಅದ್ರ ನೀವು ಜಸ್ಟ್ ಪ್ರೆಸ್ ಮಾಡಿದ್ರೇ ಅದು ಓಪನ್ ಆಗುತ್ತೆ. ನಾವು ತೋರಿಸ್ಕೊಡ್ತೀನಿ, ಇಲ್ಲಿ ಬನ್ನಿ, ಥೋರಾ ಡಿಸ್ಟೆನ್ಸ್ ದೀಜಿए ಇದರ. ಸೊ ಈ ಥರದ್ದು ಹುಕ್ ಬರುತ್ತೆ, ಜಸ್ಟ್ ನೀವು ಈ ಸ್ಪ್ರಿಂಗ್ನ ಮೇಲೆ ಮಾಡಬೇಕಾಗುತ್ತೆ. ಇದು ನೋಡಿ, ಈ ಲಾಕ್ನ ಓಪನ್ ಆಗಿಬಿಡುತ್ತೆ. ಲಾಕ್ ಓಪನ್ ಆದ ತಕ್ಷಣ ಇದು ಓಪನ್ ಆಗುತ್ತೆ. ಆಮೇಲೆ ಈ ಕಡೆದು ಒಂದು ಪ್ರೆಸ್ ಮಾಡೋದು ಆಪ್ಷನ್ ಇರುತ್ತೆ, ನೀವು ಜಸ್ಟ್ ಪ್ರೆಸ್ ಮಾಡಿದ್ರೇ ಹೋಗ್ಸಿ ಪ್ರೆಸ್ ಆಯ್ತಾನೆ ಅದು ವೈರ್ನ ಲೂಸ್ ಆಗಿಬಿಡುತ್ತೆ. ನೀವು ಆವಾಗ ಮಷಿನ್ನ ಪೂರ್ತಿ ತೆಗಿಬೋದು. ಈಗ ಫೈನಲ್ ಪಾರ್ಟ್ ತೋರಿಸ್ತಾ ಇದ್ದೀನಿ, ಹೆಂಗೆ ಪೂರ್ತಿ ಟೈಟ್ ಮಾಡಿದ್ದೀನಿ. ನಾವು ಅಲ್ಲಿಂದ ಇಲ್ಲಿ ತನಕ ಹೆಂಗೆ ಪ್ರಾಸೆಸ್ ಇತ್ತು ಎಲ್ಲ ಈ ವಿಡಿಯೋಲಿ ನಾವು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ ನಿಮ್ಮ ಕ್ವಶನ್ ಇಲ್ಲಿ ಬರುತ್ತೆ. ಸೊ ಕರ್ವ್ ಪಾರ್ಟ್ಗೆ ನಾವು ಏನು ಮಾಡಿದ್ದೀನಿ ಅಂತ ನಿಮಗೆ ತೋರಿಸಿದ್ದೀನಿ. ಫಸ್ಟ್ ಇಲ್ಲಿ ಟೈಟ್ ಮಾಡಬೇಕಾಗುತ್ತೆ ಬೆಂಡಿಂಗ್ ವೈರಲ್ಲಿ, ಆಮೇಲೆ ಟೈಟ್ನಿಂಗ್ ಮಷಿನ್ ರಿಮೂವ್ ಮಾಡಬೇಕು. ಈಗ ನೀವು ನೋಡ್ಬೋದು, ನಾವು ಎಲ್ಲ ಟೈಟ್ ಮಾಡಿ ಈ ಕಾರ್ನರಿಂದ ಆ ಕಾರ್ನರ್ ತನಕ ಪೂರ್ತಿ ಟೈಟ್ ಮಾಡಿದ್ದೀನಿ. ಅಲ್ಲಿನೂ ನೀವು ಟೈಟ್ನಿಂಗ್ ಮಷಿನ್ ಯೂಸ್ ಮಾಡಬೇಕು. ಟೈಟ್ನಿಂಗ್ ಮಷಿನ್ ಆದಮೇಲೆ ನಿಮಗೆ ಎಲ್ಲ ಪೂರ್ತಿ ಇರೋ ಫುಲ್ ಸ್ಲಾಟ್ನ ನೀವು ಟೈಟ್ ಮಾಡಿದ್ಮೇಲೆ ಎಲ್ಲ ಬೆಂಡಿಂಗ್ ಆದಮೇಲೆ ನೀವು ಮಷಿನ್ನ ರಿಮೂವ್ ಮಾಡ್ಬೋದು. ಸೊ ನಾವು ಈಗ ನಿಮಗೆ ಹೆಂಗೆ ಟೋಟಲ್ ಇನ್ಸ್ಟಾಲೇಷನ್ಸ್ ಆಯಿತು ಅಂದರೆ ಪೂರ್ತಿ ಎಂಡ್ ತೋರಿಸ್ಬಿಡ್ತೀನಿ. ಇದೇ ಇರೋದು ನಾವು ಫೈನಲಾಗಿ. ಸೊ ಎಲ್ಲ ಆಗಿ ಈ ಫೈನಲ್ ಟಚಪ್ಪು ಇದರಲ್ಲಿ ಕಂಪ್ಲೀಟ್ ಆಗುತ್ತೆ. ನೀವು ಇಲ್ಲಿ ಇದೇ ಮೆಥಡ್ ಎಲ್ಲ ಸೈಟಲ್ಲಿ ನಾವು ಯೂಸ್ ಮಾಡ್ಬೋದು. ಸೊ ನಾವು ಈ ವಿಡಿಯೋಲಿ ಎಲ್ಲ ತೋರಿಸ್ಕೊಟ್ಟಿದ್ದೀನಿ. ಈಗ ಲಾಸ್ಟ್ ಪಾಯಿಂಟ್ ಇರೋದು, ನಾವು ನಿಮಗೆ ಇಲ್ಲಿ ಏನು ಮಾಡಬೇಕಂದ್ರೆ ಇದೇ ಪಾಯಿಂಟ್ ಫೈನಲ್ ಪಾಯಿಂಟು. ಸೊ ನಾವು ಎಲ್ಲ ಟೈಟ್ ಆದಮೇಲೆ ಇಲ್ಲಿ ಮಾತ್ರ ನಾವು ಮ್ಯಾನ್ಯುವಲ್ ಆಗಿ ಟೈಟ್ ಮಾಡಿದ್ದೀನಿ, ಜಸ್ಟ್ ಇಷ್ಟು ಟೈಟ್ ಮಾಡಿದ್ಮೇಲೆ ಏನಾಗುತ್ತೆ, ನೀವು ಸ್ವಲ್ಪ ಬೆಂಡಿಂಗ್ ವೈರ್ ತೆಗೆದುಬಿಟ್ಟು ಪೂರ್ತಿ ಟೈಟ್ ಮಾಡಿಬಿಟ್ಟು ಮಾಮೂಲಿ MS ಹುಕ್ ಇರುತ್ತೆ, ಅದರಲ್ಲಿ ನೀವು ಸ್ವಲ್ಪ ಟೈಟ್ ಮಾಡಿದ್ರೆ ಅದು ಕರೆಕ್ಟಾಗಿ ಟೈಟ್ ಬರುತ್ತೆ. ನೀವು ನೋಡಿ ಕರೆಕ್ಟಾಗಿ ಎಲ್ಲ ಟೈಟ್ ಆಗಿಬಿಟ್ಟಿದೆ. ಸೊ ನೀವು ಪೂರ್ತಿ ವಿಡಿಯೋಲಿ ನೋಡಿದ್ರೆ ನಾವು ಹೆಂಗೆ ಇನ್ಸ್ಟಾಲೇಷನ್ ಮಾಡಿದ್ದೀನಿ ಅಂತ ಫೈನಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಪೂರ್ತಿ ಇನ್ಸ್ಟಾಲ್ ಆಗಿದೆ. ಆ ಕಾರ್ನರಿಂದ ಬರೆದು ಈ ಕಾರ್ನರ್ ತನಕ, ಈ ಕಾರ್ನರಿಂದ ಆ ಕಾರ್ನರ್ಗೆ, ಆಮೇಲೆ ಇಲ್ಲಿ ನಾವು ಎಂಡ್ ಮಾಡಿದ್ದೀನಿ. ಸೊ ಪೂರ್ತಿ ಇನ್ಸ್ಟಾಲೇಷನ್ ನೀವು ನೋಡ್ಬೋದು. ಆಮೇಲೆ ನೀವು ಹತ್ರದಿಂದ ನೋಡಿ, ಫೆನ್ಸ್ ಇನ್ಸ್ಟಾಲೇಷನ್ ಚೆನ್ನಾಗಿ ಬಂದಿದೆ, ಫುಲ್ ಟೈಟ್ ಆಗಿದೆ. ಆ ಥರ ಏನೋ ನಿಮಗೆ ಡೌಟ್ ಇದ್ರೇ ನಾವು ನಿಮ್ಮ ಸಪೋರ್ಟ್ಗೆ ಎಲ್ಲ ಟೈಮಲ್ಲಿ ಇರ್ತೀನಿ, ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಏನು ಈ ಥರದ ಮೆಟೀರಿಯಲ್ನ ಪರ್ಚೇಸ್ ಮಾಡಬೇಕನ್ನೋ ಯೋಚನೆ ಮಾಡ್ತಾಯಿದ್ರೇ ನಮ್ಮ ವೆಬ್ಸೈಟಲ್ಲಿ www.jfproduct.in ಬೈ ಮಾಡ್ಬೋದು. ಆಮೇಲೆ ಕೆಳಗಡೆ ಇರೋದು ನಂಬರ್ನ ನೀವು ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.